ಮುಸಲ್ಮಾನರು ಎಂಬ ಕಾರಣಕ್ಕೆ ಕಾನೂನು ಬೇರೆ. ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಬೇಡ ಎಂದಿದ್ದಾರೆ. ಮುಸಲ್ಮಾನರು ಎಂಬ ಕಾರಣಕ್ಕೆ ಕಾನೂನು ಬೇರೆನಾ? ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ ಇದು. ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಬೇಡ ಎಂದಿದ್ದಾರೆ. ಕೇರಳ ಮುಖ್ಯಮಂತ್ರಿಗೆ ಸಿಎಂ ಡಿಸಿಎಂ ಹೇಳಿದ್ದಾರೆ. ಕೆಸಿವಿ ಟ್ವೀಟ್ ಮಾಡಿದಾಗ ಹಸ್ತಕ್ಷೇಪ ಅನಿಸಲಿಲ್ವಾ ಏಕೆ? ಮನ ಬಂದಂತೆ ಕ್ರಮ ಎಂಬ ಅರ್ಥದಲ್ಲಿ ಕೆಸಿವಿ ಪೋಸ್ಟ್ ಮಾಡಿದ್ರು. ಮುಸ್ಲಿಂ ರಾಷ್ಟ್ರದ ಪಿಎಂ ತರ ಪಿಣರಾಯಿ ಮಾತನಾಡಿದ್ದಾರೆ. ಮುಸಲ್ಮಾನರು ಎಂಬ ಕಾರಣಕ್ಕೆ ಕಾನೂನು ಬೇರೆ ಆಗಲ್ಲ, ಎಲ್ರಿಗೂ ಕೂಡ ಒಂದೇ ಕಾನೂನು ಇರುತ್ತೆ. ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ ಇದು. ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಬೇಡ. ಯಾಕೆ ಹಸ್ತಕ್ಷೇಪ ಮಾಡ್ತಾ ಇದ್ದೀರಾ? ಕೇರಳ ಮುಖ್ಯಮಂತ್ರಿಗೆ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅಶ್ವಥ್ ನಾರಾಯಣ್. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿಕೆ ಇದು. ಅಲ್ಲ, ನಿಮ್ಮ ರಾಜ್ಯದಲ್ಲಿ ಮಾಡಬೇಕಾದಂಥ ಕೆಲಸಗಳು ಸುಮಾರಾಗಿದೆ, ಯಾಕೆ ನಮ್ಮ ರಾಜ್ಯದ ಒಂದು ಸಮಸ್ಯೆಗಳಿಗೆ ನೀವು ಹಸ್ತಕ್ಷೇಪ ಮಾಡ್ತಾ ಇದ್ದೀರಾ? ಮುಸ್ಲಿಂ ಎಂಬ ಕಾರಣಕ್ಕೆ ಕಾನೂನು ಬೇರೆ ಆಗಲ್ಲ, ಎಲ್ರಿಗೂ ಕೂಡ ಒಂದೇ ಕಾನೂನು. ಯಾಕೆ ಈ ಹಿಂದೆ ಕೂಡ ಸಾಕಷ್ಟು ತೆರವು ಕಾರ್ಯಾಚರಣೆಗಳು ನಡೆದಾಗ ಅಲ್ಲಿ ಎಲ್ಲ ರೀತಿಯಾದಂಥ ಮನೆಗಳು ಕೂಡ ಧ್ವಂಸ ಆಗಿದೆ. ಇನ್ನು ಸಾಕಷ್ಟು ಅಂಗಡಿಗಳನ್ನು ಕೂಡ ಅಲ್ಲಿ ಧ್ವಂಸ ಮಾಡುವಂಥ ಒಂದು ಕಾರ್ಯಗಳು ನಡೆದಿದೆ. ಇದೆಲ್ಲದ್ರ ಮೇಲೆ ಇಲ್ಲದೇ ಇರುವಂಥ ಒಂದು ಕಾಳಜಿ ಈ ಮುಸ್ಲಿಂ ಮನೆಗಳ ಮೇಲೆ ಯಾಕೆ? ಎಲ್ರಿಗೂ ಒಂದೇ ಥರದ ನ್ಯಾಯ, ಭಾರತ ದೇಶದಲ್ಲಿ ಎಲ್ರಿಗೂ ಒಂದೇ ಥರದ ನ್ಯಾಯ ಇದೆ, ಅದೇ ಥರದ ನ್ಯಾಯ ಆಗಬೇಕು. ಮುಸ್ಲಿಮರು ಎಂಬ ಕಾರಣಕ್ಕೆ ಬೇರೆ ಕಾನೂನನ್ನು ರೂಪಿಸೋಕೆ ಆಗೋದಿಲ್ಲ. ನಿಮ್ಮ ರಾಜ್ಯದಲ್ಲಿ ಏನು ಕೆಲಸಗಳಿದಾವೆ, ಏನು ಮಾಡಬೇಕು ಅದರ ಹತ್ರ ಗಮನ ಕೊಡಿ. ನಮ್ಮ ರಾಜ್ಯಕ್ಕೆ ಯಾಕೆ ನೀವು ತಲೆ ಹಾಕಿದ್ದೀರಾ ಅಂತ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟರು. ಈಗ ಸದ್ಯಕ್ಕೆ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ಒಂದು ಮಹತ್ತರ ವಿಷಯ ಇದು. ಯಾಕಂದರೆ ಕುರ್ಚಿ ಕದನದ ಮಧ್ಯೆ ಕಾಂಗ್ರೆಸ್ಗೆ ಕೇರಳ ಕೊಟ್ಟಂಥ 2 ಟ್ವೀಟ್ಗಳು ಏನಿದಾವೋ ಅದು ತಲೆನೋವನ್ನು, ತಲೆ ಬಿಸಿಯನ್ನು ತಂದೊಡ್ಡಿದೆ. ಹೀಗಾಗಿ ಅದಕ್ಕೆ ಎಚ್ಚೆತ್ತುಕೊಂಡಂಥ ಕಾಂಗ್ರೆಸ್ ಕೂಡ ಒಂದು ಅನೌನ್ಸ್ಮೆಂಟನ್ನು ಮಾಡಿಬಿಡ್ತು, ಯಾರ್ಯಾರಿಗೆ ಒಂದು ಮನೆ ತೆರವಾಗಿದೆ ಅವರಿಗೆಲ್ಲ ಪುನರ್ವಸತಿ ಮಾಡಿಕೊಡ್ತೀವಿ ಅಂತ. ಈ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಂಥ ಅಶ್ವಥ್ ನಾರಾಯಣ್ ಎಲ್ರಿಗೂ ಕೂಡ ಒಂದೇ ಕಾನೂನು. ಈ ಹಿಂದೆ ಕೂಡ ತೆರವು ಕಾರ್ಯಾಚರಣೆಗಳಾಗಿದ್ವೆ, ಎಲ್ಲರೂ ಕೂಡ ಅಲ್ಲಿ ಅಂಗಡಿಗಳನ್ನು ಕಳೆದುಕೊಂಡಿದ್ದಾರೆ, ಎಷ್ಟೋ ಜನ ಅಲ್ಲಿ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಆದರೆ ಮುಸ್ಲಿಮರಿಗೆ ಯಾಕೆ ಒಂದು ಪ್ರತ್ಯೇಕವಾದಂಥ ಕಾನೂನನ್ನು ರೂಪಿಸ್ತಾ ಇದ್ದೀರಾ? ಎಲ್ಲರೂ ಕೂಡ ಒಂದೇ, ಇಲ್ಲಿ ಎಲ್ರಿಗೂ ಒಂದೇ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಡಬೇಕು. ಕೇರಳದವರು ಯಾಕೆ ನಮ್ಮ ರಾಜ್ಯಕ್ಕೆ ಹಸ್ತಕ್ಷೇಪ ಮಾಡ್ತಾ ಇದ್ದೀರಾ? ನಿಮ್ಮ ರಾಜ್ಯದಲ್ಲಿ ಆಗಬೇಕಿರುವಂತಹ ಸಮಸ್ಯೆಗಳೇನು, ಅಲ್ಲೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ನೀವು ಗಮನ ಕೊಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಯಾಕೆ ನಮ್ಮ ರಾಜ್ಯಕ್ಕೆ ಹಸ್ತಕ್ಷೇಪ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿದರು ಅಶ್ವಥ್ ನಾರಾಯಣ್. ಮುಸಲ್ಮಾನರು ಎಂಬ ಕಾರಣಕ್ಕೆ ನಾವು ಎಲ್ರಿಗೂ ಒಂದೊಂದು ಕಾನೂನನ್ನು ಮಾಡೋಕ್ಕೆ ಆಗಲ್ಲ. ಈಗಾಗಲೇ ಸಿಎಂ ಮಾತನಾಡಿದ್ದಾರೆ, ಒಂದು ಯಾರ್ಯಾರ ಮನೆಗಳಲ್ಲಿ ತೆರವಾಗಿದೆ ಅವರಿಗೆಲ್ಲವೂ ಕೂಡ ಪುನರ್ವಸತಿ ಮಾಡಿಕೊಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಸರಿಯಾದ ರೀತಿಯಾಗಿ ಕ್ರಮ ತೆಗೆದುಕೊಂಡು ಮಾಡಬೇಕಿತ್ತು, ಕ್ರಮಬದ್ಧವಾಗಿ ಆಗಿಲ್ಲ ಅನ್ನೋದನ್ನ ಒಂದು ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ತಲೆ ಆಡಿಸ್ತಾ ಇದೆ. ಕೇರಳ ಸರ್ಕಾರದಲ್ಲಿ ಕೇರಳ ಸಿಎಂ ಏನು ಮಾತನಾಡಿದ್ರು, ವೇಣುಗೋಪಾಲ್ ಅವ್ರು ಏನು ಹೇಳಿದ್ರು, ಇದೆಲ್ಲದ್ರ ಕುರಿತಾಗೂ ಕೂಡ ತಲೆ ಆಡಿಸ್ತಾ ಇದೆ ಕಾಂಗ್ರೆಸ್. ಎಲ್ಲದಕ್ಕೂ ಸರಿ, ಹಾಂ ಹೌದು ಓಕೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದೆ. ಹೀಗಾಗಿ ಇದಕ್ಕೆ ಒಂದು ಮಧ್ಯ ಪ್ರವೇಶ ಮಾಡಿದ್ದಾರೆ ಬಿಜೆಪಿ ಶಾಸಕ ಒಂದು ಅಶ್ವಥ್ ನಾರಾಯಣ್. ಮಧ್ಯಪ್ರವೇಶ ಮಾಡಿ ನಮ್ಮ ವಿಚಾರದ, ನಮ್ಮ ರಾಜ್ಯದ ಬಗ್ಗೆ ನಾವು ಗಮನ ಕೊಡ್ತೀವಿ, ನಾವೇನು ಮಾತಾಡಬೇಕು ಅದ್ರ ಬಗ್ಗೆ ಮಾತಾಡ್ಕೊಳ್ತೀವಿ, ಆದರೆ ನಮ್ಮ ರಾಜ್ಯದ ಬಗ್ಗೆ ನಿಮಗೆ ಚಿಂತೆ ಕಾಳಜಿ ಬೇಡ ಸರ್. ನೀವು ನಿಮ್ಮ ರಾಜ್ಯದ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ, ಅಲ್ಲೇನು ಅಭಿವೃದ್ಧಿ ಮಾಡಬೇಕು, ಅಲ್ಲೇನು ಕೆಲಸಗಳನ್ನ ಮಾಡಬೇಕು, ಅಲ್ಲಿ ಜನಗಳಿಗೆ ಏನು ಮಾಡಿಕೊಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ನಮ್ಮ ರಾಜ್ಯದಲ್ಲಿ ಏನು ನಡಿಬೇಕು, ಏನು ನಡಿಬಾರ್ದು, ಹೇಗೆ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ನಾವು ಅದಕ್ಕೆ ಗಮನ ಹರಿಸ್ಕೊಳ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ರೀತಿಯಾಗಿ ಟಾಂಗನ್ನು ಕೊಟ್ಟಿದ್ದಾರೆ.